ಹೆಲೋ ಗೈಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇವತ್ತಿನ ಸ್ಪೆಷಲ್ ಟಾಪಿಕ್ನಲ್ಲಿ ನಾವು ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ಗಳಂದ್ರೇನು, ATM ಕಾರ್ಡ್ಗೂ ಇವಕ್ಕೂ ಏನು ಸಂಬಂಧ, ಡೆಬಿಟ್ ಕಾರ್ಡ್ಗೂ ಕ್ರೆಡಿಟ್ ಕಾರ್ಡ್ಗೂ ಇರುವ ವ್ಯತ್ಯಾಸವೇನು ಅನ್ನೋದನ್ನ ಡೀಟೇಲ್ ಆಗಿ ಕಲಿಯೋಣ. ಸೊ ಈ ವಿಡಿಯೋನ ಎಂಡ್ ವರೆಗೂ ನೋಡ್ತಾ ಇರಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ಗಳೆರಡು ಬ್ಯಾಂಕ್ಗಳು ತಮ್ಮ ಕಸ್ಟಮರ್ಗಳಿಗೆ ಕೊಡೋ ಕಾರ್ಡ್ಗಳು. ಇವೆರಡರಿಂದ ಟ್ರಾನ್ಸಾಕ್ಷನ್ಗಳು ಬಹಳ ಈಸಿ ಆಗುತ್ತೆ, ಬೇಗ ನಡೆಯುತ್ತೆ ಅಂಡ್ ನಾವು ಬ್ಯಾಂಕ್ಗೆ ಹೋಗೋ ಕೆಲಸ ಇರೋದಿಲ್ಲ. ಮೊದಲು ನಾವು ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಮೇಲೆ ಏನೇನ್ ಪ್ರಿಂಟ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ನಾರ್ಮಲ್ ಆಗಿ ಪ್ರತಿ ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ ಮೇಲೂ ಬ್ಯಾಂಕ್ ನ ಹೆಸರಿರುತ್ತೆ ಈ ಜಾಗದಲ್ಲಿ. ಅಂಡ್ ಕ್ರೆಡಿಟ್ ಕಾರ್ಡ್ಗೆ ಅಥವಾ ಡೆಬಿಟ್ ಕಾರ್ಡ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಕಾರ್ಡ್ ನಂಬರ್ ಅಂತ ಇರುತ್ತೆ. ಇದು 4 ಗ್ರೂಪ್ಸ್ ಅಲ್ಲಿ ಇರುತ್ತೆ, ಪ್ರತಿ ಗ್ರೂಪ್ ನಲ್ಲೂ 4 ಡಿಜಿಟ್ ನಂಬರ್ಸ್ ಇರುತ್ತೆ. ಅಂಡ್ ಕೆಳಗಡೆ ಕಾರ್ಡ್ ಹೋಲ್ಡರ್ಸ್ ನೇಮ್ ಇರುತ್ತೆ, ಅಂದ್ರೆ ಇದು ಯಾರ ಕಾರ್ಡ್ ಅನ್ನೋದು ಈ ಹೆಸರಿಂದ ಗೊತ್ತಾಗುತ್ತೆ. ಅಂಡ್ ಎಕ್ಸ್ಪೈರೇಷನ್ ಡೇಟ್ ಇರುತ್ತೆ, ಓಕೆ ಈ ಡೇಟ್ಗೆ ಈ ಕಾರ್ಡ್ ನ ವ್ಯಾಲಿಡಿಟಿ ಮುಗಿಯುತ್ತೆ ಅನ್ನುವ ಒಂದು ಡೇಟ್ ಇರುತ್ತೆ. ಅಂಡ್ ಇಲ್ಲಿ ಪೇಮೆಂಟ್ ನೆಟ್ವರ್ಕ್ ಲೋಗೋ ಈ ಜಾಗದಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಜಾಗದಲ್ಲಿ ನೀವು ವೀಸಾ ಅಂತ ನೋಡಿರ್ತೀರಾ ಅಂಡ್ ಮಯೆಸ್ಟ್ರೋ ಅಂತ ನೋಡಿರ್ತೀರಾ. ಲೇಟೆಸ್ಟ್ ಆಗಿ ರೂಪೇ ಅನ್ನೋ ಲೋಗೋ ಕೂಡ ಈ ಜಾಗದಲ್ಲಿ ನೋಡ್ತೀರಾ. ಅಂದ್ರೆ ಇವೆಲ್ಲ ಪೇಮೆಂಟ್ ನ ಹ್ಯಾಂಡಲ್ ಮಾಡುವಂತ ನೆಟ್ವರ್ಕ್ಸ್. ಓಕೆ, ಇವು ಬ್ಯಾಂಕ್ಗೆ ಲಿಂಕ್ ಆಗಿರುತ್ತೆ. ಅಂಡ್ ಈಗ ವೀಸಾ ಮಯೆಸ್ಟ್ರೋ ಅನ್ನೋ ನೆಟ್ವರ್ಕ್ಗಳು ಅಂದ್ರೆ ಇಂಟರ್ನ್ಯಾಷನಲ್ ಪೇಮೆಂಟ್ ನೆಟ್ವರ್ಕ್. ಈಗ ನೀವು ಇಂಡಿಯಾದಿಂದ ಹೊರಗಡೆ ಹೋಗಿ ಏನಾದ್ರೂ ಈ ಕಾರ್ಡಿಂದ ಪೇಮೆಂಟ್ಸ್ ಮಾಡಿದಾಗ ಅದು ನಿಮ್ಮ ಬ್ಯಾಂಕ್ ನಲ್ಲಿರುವಂತ ಡೀಟೇಲ್ಸ್ ಅಪ್ಡೇಟ್ ಆಗಬೇಕು ಅಂದ್ರೆ ಸೊ ಅವೆರಡು ಕೆಲಸ ಮಾಡುತ್ತೆ. ಅಂಡ್ ಈಗ ಲೇಟೆಸ್ಟ್ ಆಗಿ ಬಂದಿರೋ ರೂಪೇ ಕಾರ್ಡ್ ಏನಿದೆ ಅದು ಇಂಡಿಯಾದಲ್ಲಿ ಮಾತ್ರ ಕೆಲಸ ಮಾಡುವಂತಹ ಒಂದು ಪೇಮೆಂಟ್ ನೆಟ್ವರ್ಕ್. ಓಕೆ, ಇದು ಫ್ರಂಟ್ ಸೈಡ್ ಅಲ್ಲಿ ಇರುತ್ತೆ, ಕಾರ್ಡ್ ನ ಫ್ರಂಟ್ ಸೈಡ್ ಅಲ್ಲಿ ಇಷ್ಟು ಡೀಟೇಲ್ಸ್ ಇರುತ್ತೆ. ಅಂಡ್ ಒಂದು ಸ್ಮಾರ್ಟ್ ಚಿಪ್ ಕೂಡ ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಟೇಪ್ ಇರುತ್ತೆ ಬ್ಲಾಕ್ ಕಲರ್ ಅಲ್ಲಿ. ಸೊ ಇದು ಯಾವಾಗ ನಾವು ಸ್ವೈಪ್ ಮಾಡ್ತೀವಿ ಕಾರ್ಡ್, ಅವಾಗ ಇಲ್ಲಿರುವಂತ ಇನ್ಫಾರ್ಮೇಶನ್ ಆ ಒಂದು ಮಷೀನ್ ಅಲ್ಲಿ ಸ್ಟೋರ್ ಆಗುತ್ತೆ. ATM ಮಷೀನ್ ಅಲ್ಲಿ ಆಗಿರ್ಬೋದು, ಸ್ವೈಪಿಂಗ್ ಮಷೀನ್ ಗಳಲ್ಲಾಗಿರ್ಬೋದು, ಈ ರೀತಿಯಾಗಿ ನಾವೆಲ್ಲ ಯೂಸ್ ಮಾಡ್ತೀವಿ. ಅಲ್ಲಿ ಈ ಒಂದು ಜಾಗದಲ್ಲಿರೋ ಇನ್ಫಾರ್ಮೇಶನ್ ಸೊ ಆ ಮಷೀನ್ ಅಲ್ಲಿ ಸ್ಟೋರ್ ಆಗುತ್ತೆ. ಅಂಡ್ ಇಲ್ಲಿ ಸಿಗ್ನೇಚರ್ ಮಾಡೋದಕ್ಕೆ ಒಂದು ಏರಿಯಾ ಇರುತ್ತೆ. ಅಂಡ್ ಸೆಕ್ಯೂರಿಟಿ ಕೋಡ್ ಇರುತ್ತೆ. ಇದು ಪ್ರತಿಯೊಂದು ಕಾರ್ಡ್ಗೂ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಇರುವಂತಹ ಕೋಡ್. ಅಂಡ್ ಇಲ್ಲಿ ಕೂಡ ನೆಟ್ವರ್ಕ್ ಲೋಗೋ ಇರುತ್ತೆ. ಓಕೆ, ವೀಸಾ ಮಯೆಸ್ಟ್ರೋ ರೂಪೇ ಅನ್ನುವ ಲೋಗೋ. ಅಂಡ್ ಇಲ್ಲಿ ಬ್ಯಾಂಕ್ ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇಷ್ಟು ನಿಮ್ಮ ಕಾರ್ಡ್ಗಳ ಮೇಲೆ ಇರುವಂತಹ ಡೀಟೇಲ್ಸ್. ಫಸ್ಟ್ ನಾನು ಡೆಬಿಟ್ ಕಾರ್ಡ್ ನ ಬಗ್ಗೆ ತಿಳಿಸ್ತೀನಿ. ಡೆಬಿಟ್ ಕಾರ್ಡ್ ಮತ್ತು ನಮ್ಮ ATM ಕಾರ್ಡ್ಗಳೆರಡೂ ಒಂದೇ. ATM ಕಾರ್ಡ್ಗಳನ್ನೇ ನಾವು ಡೆಬಿಟ್ ಕಾರ್ಡ್ಗಳಂತ ಕರಿತೀವಿ. ಇದರಿಂದ ನಾವು ATM ನಲ್ಲಿ ನಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿರುವಂತಹ ಹಣ ಡ್ರಾ ಮಾಡಬಹುದು, ಬ್ಯಾಲೆನ್ಸ್ ಚೆಕ್ ಮಾಡಬಹುದು, ಆನ್ಲೈನ್ ನಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡಬಹುದು, ಪರ್ಚೇಸ್ ಗಳನ್ನ ಮಾಡಬಹುದು. ಈ ರೀತಿಯಾಗಿ ತುಂಬಾ ಕೆಲಸಗಳಿಗೆ ಡೆಬಿಟ್ ಕಾರ್ಡ್ ನ ಬಳಸ್ತೀವಿ. ಸೊ ಡೆಬಿಟ್ ಕಾರ್ಡ್ ಅಂಡ್ ATM ಕಾರ್ಡ್ ಎರಡೂ ಒಂದೇನೆ. ಮೊದಲೆಲ್ಲ ಬ್ಯಾಂಕ್ನವರು ತಮ್ಮ ಸೇವಿಂಗ್ಸ್ ಅಕೌಂಟ್ ಕಸ್ಟಮರ್ ಗಳಿಗೆ ATM ಕಾರ್ಡ್ ಅಂಡ್ ಡೆಬಿಟ್ ಕಾರ್ಡ್ ಅಂತ ಸೆಪರೇಟ್ ಆಗಿ ಕೊಡ್ತಾ ಇದ್ರು. ಓಕೆ, ATM ಕಾರ್ಡ್ಗಳನ್ನ ಬರೀ ATM ಮಷೀನ್ ಗಳಲ್ಲಿ ಯೂಸ್ ಮಾಡಿ ವಿತ್ಡ್ರಾ, ಬ್ಯಾಲೆನ್ಸ್ ಚೆಕ್ ಮಾಡಬಹುದಿತ್ತು. ಡೆಬಿಟ್ ಕಾರ್ಡ್ ನ ಯೂಸ್ ಮಾಡಿ ಆನ್ಲೈನ್ ಪರ್ಚೇಸ್, ಶಾಪ್ಸ್ ಗಳಲ್ಲಿ ಪರ್ಚೇಸ್, ATM ವಿತ್ಡ್ರಾ, ಬ್ಯಾಲೆನ್ಸ್ ಎನ್ಕ್ವೈರಿ, ಹೀಗೆ ಹಲವಾರು ಕೆಲಸಗಳನ್ನ ಡೆಬಿಟ್ ಕಾರ್ಡ್ ಇಂದ ಮಾಡಬಹುದಿತ್ತು. ಆದ್ರೆ ಈಗ ಬ್ಯಾಂಕ್ಗಳೆಲ್ಲ ATM ಕಮ್ ಡೆಬಿಟ್ ಕಾರ್ಡ್ ಅಂತ ಒಂದರಲ್ಲೇ ಕೊಡ್ತಾ ಇದ್ದಾರೆ. ಸೊ ಡೆಬಿಟ್ ಕಾರ್ಡ್ ನ ನಾವು ATM ಮಷೀನ್ ಗಳಲ್ಲಿ, ಆನ್ಲೈನ್ ಶಾಪಿಂಗ್ ಗಳಲ್ಲಿ, ಮಾಲ್ಸ್, ಶಾಪ್ ಗಳಲ್ಲಿ ಯೂಸ್ ಮಾಡಿ ಅದರಿಂದ ನಾವು ಹಣನ ಸ್ಪೆಂಡ್ ಮಾಡಬಹುದು. ಅದು ನಮ್ಗೆ ಗೊತ್ತಿದೆ. ಸೊ ಡೆಬಿಟ್ ಕಾರ್ಡ್ ಅಂದ್ರೇನೆ ನಾವೀಗ ಯೂಸ್ ಮಾಡ್ತಿರೋ ATM ಕಾರ್ಡ್ ಈಗೆಲ್ಲ ಒಂದರಲ್ಲೇ ಬರ್ತಾ ಇದೆ. ಓಕೆ, ನಮ್ಮ ಬ್ಯಾಂಕ್ ನ ಸೇವಿಂಗ್ಸ್ ಅಕೌಂಟ್ಗೆ ಈ ಒಂದು ಕಾರ್ಡ್ ಲಿಂಕ್ ಆಗಿರುತ್ತೆ. ಸೇವಿಂಗ್ಸ್ ಅಕೌಂಟ್ ನಲ್ಲಿ ದುಡ್ಡಿದ್ರೆ ಮಾತ್ರ ನಾವು ಟ್ರಾನ್ಸಾಕ್ಷನ್ ಮಾಡಬಹುದು. ನಾವು ಹಣವನ್ನು ಸ್ಪೆಂಡ್ ಮಾಡಿದಾಗಲೆಲ್ಲ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಡೆಬಿಟ್ ಕಾರ್ಡ್ ಒಂಥರ ಪ್ರೀಪೇಯ್ಡ್ ಸಿಮ್ ಕಾರ್ಡ್ ಇದ್ದ ಹಾಗೆ. ಪ್ರೀಪೇಯ್ಡ್ ಸಿಮ್ ಕಾರ್ಡ್ ನಲ್ಲಿ ನಾವು ಹೇಗೆ ಫಸ್ಟ್ ರೀಚಾರ್ಜ್ ಮಾಡಿಸಬೇಕು, ಆಮೇಲೆ ಅದನ್ನ ಸ್ಪೆಂಡ್ ಮಾಡಬೇಕು ಅಲ್ವಾ, ಅದೇ ರೀತಿನೇ ಡೆಬಿಟ್ ಕಾರ್ಡ್ ನಲ್ಲಿ ನಮ್ಮ ಬ್ಯಾಂಕ್ ನಲ್ಲಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ ದುಡ್ಡಿದ್ರೆ ಮಾತ್ರನೇ ನಾವು ಅದನ್ನ ಯೂಸ್ ಮಾಡಿ ಸ್ಪೆಂಡ್ ಮಾಡೋಕೆ ಸಾಧ್ಯ. ಆದ್ರೆ ಕ್ರೆಡಿಟ್ ಕಾರ್ಡ್ ಒಂಥರ ಪೋಸ್ಟ್ ಪೇಯ್ಡ್ ಸಿಮ್ ತರ. ಈ ಕಾರ್ಡ್ ನ ಯೂಸ್ ಮಾಡಿ ನಾವು ಫಸ್ಟ್ ಟ್ರಾನ್ಸಾಕ್ಷನ್ಸ್ ನಡೆಸ್ತೀವಿ, ನಂತರ ಮಂತ್ ಎಂಡ್ ನಲ್ಲಿ ಬಿಲ್ ಕಟ್ತೀವಿ. ಈ ಕ್ರೆಡಿಟ್ ಕಾರ್ಡ್ಗೂ ನಮ್ಮ ಸೇವಿಂಗ್ಸ್ ಅಕೌಂಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಕ್ರೆಡಿಟ್ ಕಾರ್ಡ್ಗೆ ಅಂತಾನೆ ಸೆಪರೇಟ್ ಅಕೌಂಟ್ ಇರುತ್ತೆ. ಆದ್ರೆ ಈ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಸಿಗೋದಿಲ್ಲ. ಬ್ಯಾಂಕ್ನವರು ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಚೆನ್ನಾಗಿ ಟ್ರಾನ್ಸಾಕ್ಷನ್ಸ್ ಇದ್ರೆ, ನೀವು ಯಾವ್ದಾದ್ರು ಬಿಸ್ನೆಸ್ ಅಥವಾ ಜಾಬ್ ಮಾಡ್ತಾ ಇದ್ರೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಅದಕ್ಕಾಗಿ ನೀವು ಬಿಸ್ನೆಸ್, ಎಂಪ್ಲಾಯ್ ಡೀಟೇಲ್ಸ್, ಪ್ರೂಫ್ ಎಲ್ಲ ಬ್ಯಾಂಕ್ಗೆ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋದು ಅಂದ್ರೆ ಬ್ಯಾಂಕ್ ನಿಂದ ಸಾಲ ಮಾಡಿದ ಹಾಗೆ.
ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ನಾವು ಮೊದಲು ಖರ್ಚು ಮಾಡ್ತೀವಿ. ಶಾಪಿಂಗ್ ಮಾಲ್ಗೆ ಹೋಗೋದು, ಅಲ್ಲಿ ಪರ್ಚೇಸ್ ಮಾಡೋದು, ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡೋದು, ಆನ್ಲೈನ್ನಲ್ಲಿ ಕ್ರೆಡಿಟ್ ಕಾರ್ಡ್ನಿಂದ ಪೇಮೆಂಟ್ ಮಾಡೋದು, ಹೀಗೆ ಬಹಳಷ್ಟು ಕಡೆ ನಾವು ಕ್ರೆಡಿಟ್ ಕಾರ್ಡ್ನಿಂದ ಹಣವನ್ನು ಖರ್ಚು ಮಾಡ್ತೀವಿ. ಆ್ಯಂಡ್ ಮಂತ್ ಎಂಡ್ನಲ್ಲಿ ನಮಗೆ ಬ್ಯಾಂಕ್ನಿಂದ ನಾವು ಪೂರ್ತಿ ತಿಂಗಳಲ್ಲಿ ಮಾಡಿದ ಒಟ್ಟು ಖರ್ಚಿನ ಬಿಲ್ ಬರುತ್ತೆ. ಅದನ್ನು ನಾವು ತಿಳಿಸಿದ ಡೇಟ್ ಒಳಗಡೆ ಬ್ಯಾಂಕ್ಗೆ ಕಟ್ಟಬೇಕು. ಅಥವಾ ನಮ್ಮ ಸೇವಿಂಗ್ಸ್ ಅಕೌಂಟ್ನಿಂದ ಕೂಡ ಬೇಕಾದರೂ ನಾವು ಟ್ರಾನ್ಸ್ಫರ್ ಮಾಡಬಹುದು. ನೀವು ಪೋಸ್ಟ್ ಪೇಡ್ ಸಿಮ್ ಯೂಸ್ ಮಾಡಿದ್ರೆ ಮಂತ್ ಎಂಡ್ನಲ್ಲಿ ಹೇಗೆ ಬಿಲ್ ಬರುತ್ತೋ ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಮಂತ್ ಎಂಡ್ನಲ್ಲಿ ಬಿಲ್ ಬರುತ್ತೆ. ಅದನ್ನು ನಾವು ಬ್ಯಾಂಕ್ಗೆ ಕಟ್ಟಬೇಕಾಗುತ್ತೆ ಮಂತ್ ಎಂಡ್ನಲ್ಲಿ, ಒಂಥರ ಸಾಲ ಮಾಡಿದಾಗೇನೆ. ಕರೆಕ್ಟ್ ಟೈಮ್ಗೆ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವರು ಬಡ್ಡಿ ಕೂಡ ಹಾಕ್ತಾರೆ. ಓಕೆ. ಅಂಡ್ ಮತ್ತೊಂದು ಪ್ರಶ್ನೆ ಬರುತ್ತೆ, ನಾವು ಎಷ್ಟು ಬೇಕಾದರೂ ಖರ್ಚು ಮಾಡಬಹುದಾ ಅಂತ. ಇಲ್ಲ, ಅದಕ್ಕೆ ಬ್ಯಾಂಕ್ನವರು ಕ್ರೆಡಿಟ್ ಲಿಮಿಟ್ ಅಂತ ಕೊಡ್ತಾರೆ, ಅಂದ್ರೆ ಸಾಲದ ಮಿತಿ. ಫಾರ್ ಎಕ್ಸಾಂಪಲ್, ಕ್ರೆಡಿಟ್ ಕಾರ್ಡ್ ಇದ್ರೆ ಒಂದ್ ತಿಂಗಳಿಗೆ ಅವ್ರು ನಮ್ಗೆ 10,000, 15,000, 25,000, 50,000, 1,00,000 ಈ ರೀತಿ ಕ್ರೆಡಿಟ್ ಲಿಮಿಟ್ ಕೊಡ್ತಾರೆ. ಅಷ್ಟನ್ನ ಮಾತ್ರ ನಾವು ಖರ್ಚು ಮಾಡಬಹುದು. ಅಂಡ್ ಅದನ್ನ ಮಂತ್ ಎಂಡ್ ನಲ್ಲಿ ತೀರಿಸಬೇಕು. ಅಂಡ್ EMI ಆಪ್ಷನ್ ಕೊಟ್ರೆ ನೀವು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಂತ ಬ್ಯಾಂಕ್ಗೆ ಕಟ್ಟಬಹುದು. ಓಕೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆ ರೂಪದಲ್ಲಾದ್ರೂ ಕಟ್ಟಬಹುದು. ಸೊ ಆದ್ರಿಂದ ಬ್ಯಾಂಕ್ನವರು ಎಲ್ಲರಿಗೂ ಕ್ರೆಡಿಟ್ ಕಾರ್ಡ್ ಕೊಡೋದಿಲ್ಲ. ಯಾರು ಬಿಸ್ನೆಸ್ ಅಥವಾ ಜಾಬ್ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾರೆ. ಕ್ರೆಡಿಟ್ ಲಿಮಿಟ್ ಕೂಡ ಪಡೆಯುವ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಡೆಬಿಟ್ ಕಾರ್ಡ್ ಎಲ್ಲರಿಗೂ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ. ಸೊ ಆದ್ರಿಂದ ಕ್ರೆಡಿಟ್ ಕಾರ್ಡ್ ಇದೆ ಅಂದ ಮಾತ್ರಕ್ಕೆ ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡಬಹುದು ಅಥವಾ ಸಾಲ ಮಾಡಬಹುದು ಅನ್ಕೋಬೇಡಿ. ಮಂತ್ ಎಂಡ್ ನಲ್ಲಿ ಬಿಲ್ ಬರುತ್ತೆ, ತೀರ್ಸಿಲ್ಲ ಅಂದ್ರೆ ಬಡ್ಡಿ ಕೂಡ ಬೀಳುತ್ತೆ. ಆದ್ರಿಂದ ನೀವು ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ರೆ ಒಂದ್ಸರಿ ಯೋಚನೆ ಮಾಡಿ, ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಸಮಟ್ ಕ್ರೆಡಿಟ್ ಕಾರ್ಡ್ ಎಲ್ಲರಿಗೂ ಸಿಗೋದಿಲ್ಲ, ಬಟ್ ನಿಮ್ಗೆ ತುಂಬಾ ಪ್ರೂಫ್ಸ್ ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಬ್ಯಾಂಕ್ಗೆ. ಅಂಡ್ ಮತ್ತೊಂದು ವಿಷಯ, ಫ್ರಾಡ್ಸ್ಗಳು ಕೂಡ ಈ ಒಂದು ಫೀಲ್ಡ್ ನಲ್ಲಿ ಇರ್ತಾರೆ. ನಿಮ್ಗೆ ಫೇಕ್ ಕಾಲ್ಸ್ ಬರುವಂತಹ ಸಂಭವ ಇರುತ್ತೆ. ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ನಿಮ್ಮ ಈ ಸ್ವಲ್ಪ ಡೀಟೇಲ್ಸ್ ಸಬ್ಮಿಟ್ ಮಾಡಿದ್ರೇನೆ ಸಾಕು, ನಿಮ್ಗೆ ಜಾಸ್ತಿ ಪ್ರೂಫ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಿಮ್ಗೆ ಬೇರೆ ಬೇರೆ ಕಂಪನಿಯವರು ಕಾಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ನೀವು ಹುಷಾರಾಗಿ ಅಟೆಂಡ್ ಮಾಡಿ, ಅಂತ ಕಾಲ್ಗಳನ್ನ ನಂಬೇಡಿ. ಯಾವ್ದಾದ್ರು ರೆಪ್ಯೂಟೆಡ್ ಬ್ಯಾಂಕ್ಗಳಿಂದ ಕಾಲ್ ಬಂದ್ರೇನೆ ನೀವು ಅಟೆಂಡ್ ಮಾಡಿ. ಅಂಡ್ ಬ್ಯಾಂಕ್ ಹೋಗಿ ಪೂರ್ತಿ ಡೀಟೇಲ್ಸ್ ನ ತಿಳ್ಕೊಳ್ಳಿ. ನೀವು ನಮ್ಗೆ ಕಾಲ್ ಮಾಡಿದ್ರ, ಈ ರೀತಿಯಾಗಿ ನಮ್ಗೆ ಕಾಲ್ ಬಂದಿತ್ತು, ಈ ರೀತಿ ಡೀಟೇಲ್ಸ್ ಹೇಳಿದ್ರು ಅನ್ನೋದನ್ನೆಲ್ಲ ತಿಳ್ಕೊಂಡು ನೀವು ಮುಂದೆ ಅಪ್ಲೈ ಮಾಡಕ್ ಹೋಗಿ. ಯಾಕೆಂದ್ರೆ ಬಿಲ್ಗಳು, ಇಂಟ್ರೆಸ್ಟ್ಗಳು ಮಂತ್ ಎಂಡ್ ನಲ್ಲಿ ಎಷ್ಟು ಬರುತ್ತೋ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಈ ರೀತಿ ಕ್ರೆಡಿಟ್ ಕಾರ್ಡ್ ಕಂಪನಿಗಳಿಗೆ ನೀವು ಟೈ ಅಪ್ ಆದ್ರೆ. ಆದ್ರಿಂದ ರೆಪ್ಯೂಟೆಡ್ ಬ್ಯಾಂಕ್ಗಳಲ್ಲಿ ಮಾತ್ರನೇ ನೀವು ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಒಂದು ಸ್ಪೆಷಲ್ ಟಾಪಿಕ್ ನಲ್ಲಿ ನಾನು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಗ್ಗೆ ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ನಿಮ್ಗೆ ಪ್ರತಿ ದಿನ ಸಂಜೆ 6 ಗಂಟೆಗೆ ಅಥವಾ ಒಂದಿನ ಬಿಟ್ಟು ಒಂದಿನ ಸಂಜೆ 6 ಗಂಟೆಗೆ ಈ ರೀತಿ ಸ್ಪೆಷಲ್ ಟಾಪಿಕ್ ಮೇಲೆ ವಿಡಿಯೋ ಸಿಗ್ತಾ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.